ಆತ್ಮೀಯ ಸಹಕಾರಿ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸಹಕಾರ ಸಂಘಗಳ ವಿವಾದಗಳನ್ನು ವಿಲೇವಾರಿಗೊಳಿಸುವ ಕಾನೂನು ಮೇರೆಗೆ ವಿಷಯದ ಬಗ್ಗೆ ಬಹಳಷ್ಟು ಸಹಕಾರಿಗಳು ನನಗೆ ಪ್ರಶ್ನೆಗಳನ್ನು ಕೇಳುತ್ತಿರುವುದರಿಂದ ಈ ಒಂದು ವಿಡಿಯೋವನ್ನು ಮಾಡುವುದು ಅವಶ್ಯಕವೆಂದು ಪರಿಗಣಿಸಿ ಎಲ್ಲರ ಮಾಹಿತಿಗೋಸ್ಕರ ಈ ವಿಡಿಯೋವನ್ನು ಇಂದು ನಾನು ಪ್ರಸ್ತುತಪಡಿಸುತ್ತಿದ್ದೇನೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1970 ಅಡಿ ಸಹಕಾರ ಸಂಘಗಳಲ್ಲಿ ಉದ್ಭವಿಸಬಹುದಾದ ಎಲ್ಲ ವಿವಾದಗಳನ್ನು ದಾಖಲಿಸುವ ಅವಕಾಶ ಇರುತ್ತದೆ. ಇದು ಒಂದು ಕ್ವಾಶಿ ಜುಡಿಷಿಯಲ್ ಅಧಿಕಾರವಾಗಿದ್ದು, ಈ ಅಧಿಕಾರವನ್ನು ಕೊಡಲು ಮುಖ್ಯವಾದ ಕಾರಣವೇನೆಂದರೆ, ರೆಗ್ಯುಲರ್ ಕೋರ್ಟ್ಗಳಲ್ಲಿ ಪ್ರಕರಣಗಳು ಬಹಳಷ್ಟು ವರ್ಷಗಳವರೆಗೆ ನಡೆಯುವುದರಿಂದ ತ್ವರಿತ ತೀರ್ಪು ನೀಡುವ ಉದ್ದೇಶದಿಂದ ಈ ಒಂದು ಪ್ರಕರಣಗಳನ್ನು ವಿಲೆ ಮಾಡುವ ಅಧಿಕಾರವನ್ನು ಇಲಾಖೆಯ ಅಧಿಕಾರಿಗಳಿಗೆ ಸರ್ಕಾರ ನೀಡಿರುತ್ತದೆ. ಸಹಕಾರ ಇಲಾಖೆಯ ಅಧಿಕಾರಿಗಳು 1970 ಅಡಿ ದಾಖಲಿಸಿದ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ತೀರ್ಪು ನೀಡಿದ ನಂತರ ಅಂಥ ತೀರ್ಪುಗಳು ಸಾಮಾನ್ಯವಾಗಿ ಕರ್ನಾಟಕ ಅಪೆಲೆಟ್ ಟ್ರಿಬ್ಯುನಲ್ನಲ್ಲಿ ಮೇಲ್ಮನವಿ ಮಾಡಿಕೊಳ್ಳಬಹುದಾಗಿದೆ ಮತ್ತು ಕೆಲವೊಂದು ಸಲ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಕೂಡ ಸಲ್ಲಿಸುವ ಅವಕಾಶ ಇರುತ್ತದೆ. ನಮ್ಮ ಸಹಕಾರಿ ಇಲಾಖೆಯ ಅಧಿಕಾರಿಗಳು ವಿವಾದವನ್ನು ವಿಲೇವಾರಿಗೊಳಿಸಿ ತೀರ್ಪು ನೀಡಿರುವ ಸಂದರ್ಭದಲ್ಲಿ ಎಷ್ಟೋ ತೀರ್ಪುಗಳು ಕಾನೂನಿನಲ್ಲಿ ವಿವರಿಸಲಾದ ವಿಧಿವಿಧಾನಗಳನ್ನು ಅನುಸರಿಸದೆ ಪ್ರಕರಣಗಳಲ್ಲಿ ತೀರ್ಪು ನೀಡಿರುವುದು ಸಾಮಾನ್ಯವಾಗಿ ಕಂಡುಬರುತ್ತಿದೆ ಮತ್ತು ಕರ್ನಾಟಕ ಅಪೆಲೆಟ್ ಟ್ರಿಬ್ಯುನಲ್ ಮತ್ತು ಉಚ್ಚ ನ್ಯಾಯಾಲಯಗಳು ಈ ಕಾರಣಕ್ಕಾಗಿ ಪ್ರೊಸೀಜರಲ್ ವಯೋಲೇಷನ್ ಕಾರಣಕ್ಕಾಗಿಯೇ ಕೆಎಟಿಯಲ್ಲಿ ಮತ್ತು ಕರ್ನಾಟಕ ಹೈಕೋರ್ಟಿನಲ್ಲಿ ಬಿದ್ದು ಹೋಗುತ್ತಿವೆ. ಇದು ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ, ನಮ್ಮ ಅನುಭವಕ್ಕೆ ಬಂದಂಥ ವಿಷಯ. ಆದ್ದರಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ವರ್ಗದವರಾಗಿರಲಿ ಅಥವಾ ಆಡಳಿತ ಮಂಡಳಿಯವರಾಗಿರಲಿ ಹಾಗೂ ಸಹಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಅಧಿಕಾರಿಗಳಿಗೆ ಪ್ರಕರಣಗಳನ್ನು ಯಾವ ರೀತಿ ವಿಲೇವಾರಿಗೊಳಿಸಬೇಕು ಎನ್ನುವ ಬಗ್ಗೆ ಮಾಹಿತಿ ಇರುವುದು ಅವಶ್ಯಕವೆಂದು ಕಂಡುಬಂದ ಪ್ರಯುಕ್ತ ನಾನು ಎಲ್ಲರ ಉಪಯೋಗಕ್ಕಾಗಿ ಈ ವಿಡಿಯೋವನ್ನು ತಮ್ಮ ಮುಂದೆ ತರುತ್ತಿದ್ದೇನೆ. ವಿಲೇವಾರಿಗೋಸ್ಕರ ಬರುವಂತಹ ಪ್ರಕರಣಗಳನ್ನು ಸಹಕಾರಿ ಇಲಾಖೆಯ ಅಧಿಕಾರಿಗಳು ಯಾವ ರೀತಿ ವಿಲೇವಾರಿ ಮಾಡಬೇಕು ಎನ್ನುವ ಬಗ್ಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959
ಕಲಂ 117ರಲ್ಲಿ ವಿಧಿವಿಧಾನವನ್ನು ಅನುಸರಿಸುವ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಸಹಕಾರ ಇಲಾಖೆಯ ಅಧಿಕಾರಿಗಳು ಪ್ರಕರಣವನ್ನು ವಿಲೇವಾರಿಗೊಳಿಸುವ ಸಂದರ್ಭದಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ 1908ರಲ್ಲಿ ವಿವರಿಸಿದ ವಿಧಿವಿಧಾನವನ್ನೇ ಅನುಸರಿಸಿ ಪ್ರಕರಣಗಳನ್ನು ವಿಲೇವಾರಿಗೊಳಿಸಬೇಕೆಂಬ ನಿಯಮ ಇರುತ್ತದೆ. ಅದರ ಪ್ರಕಾರವೇ ನಮ್ಮ ಸಹಕಾರ ಸಂಘಗಳ ಪ್ರಕರಣಗಳನ್ನು ಕೂಡ ವಿಲೇವಾರಿ ಮಾಡಬೇಕೆಂದು ಸೆಕ್ಷನ್ 117ರಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಇಲಾಖಾ ಅಧಿಕಾರಿಗಳು ಆ ಒಂದು ವಿಧಿವಿಧಾನವನ್ನು ಅನುಸರಿಸದೆ ಪ್ರಕರಣಗಳಲ್ಲಿ ಅಂತಿಮವಾಗಿ ತೀರ್ಪು ನೀಡುತ್ತಿರುವುದರಿಂದ ಅಂಥ ತೀರ್ಪುಗಳು ಪ್ರೊಸೀಜರಲ್ ವೈಲೇಷನ್ ಕಾರಣಕ್ಕಾಗಿಯೇ ಬಿದ್ದು ಹೋಗುತ್ತಿರುತ್ತವೆ. ಇದರಿಂದ ಸಹಕಾರ ಸಂಘಗಳಿಗೆ ಸಹಕಾರ ಸಂಘಗಳಿಗೆ ಉಪಯೋಗವಾಗಬೇಕಾದಂಥ ಒಂದು ತೀರ್ಪಿನ ಅವಶ್ಯಕತೆ ಏನಿರುತ್ತದೆ ಅದಕ್ಕೆ ಏನಂತಂದ್ರೆ ಧಕ್ಕೆ ಉಂಟಾಗುತ್ತಿದೆ ಮತ್ತು ಪ್ರಕರಣಗಳು ಎಷ್ಟೋ ವರ್ಷಗಳವರೆಗೆ ನಡೆಯುತ್ತಿರುತ್ತವೆ. ಆದ್ದರಿಂದ ಈ ಒಂದು ವಿಧಿವಿಧಾನವನ್ನು ಸಂಕ್ಷಿಪ್ತವಾಗಿ ಎಲ್ಲ ಸಹಕಾರಿಗಳ ಗಮನಕ್ಕೆ ತರುವ ಉದ್ದೇಶದಿಂದ ಅದನ್ನು ಎಲ್ಲ ಸಹಕಾರಿ ಬಂಧುಗಳ ಮುಂದೆ ನಾನು ಇಂದು ಪ್ರಸ್ತುತಪಡಿಸುತ್ತಿದ್ದೇನೆ. ಒಂದು ಪ್ರಕರಣ ಸಹಕಾರಿ ಇಲಾಖೆಯ ಅಧಿಕಾರಿಗಳ ಮುಂದೆ ದಾಖಲಿಸಿದ ನಂತರ ಆ ಒಂದು ಅರ್ಜಿಯನ್ನು ಪ್ರಾಥಮಿಕ ಹಂತದಲ್ಲಿ ಪರಿಶೀಲಿಸುವುದು ಬಹಳ ಅವಶ್ಯಕವಾಗಿದೆ. ಎಷ್ಟು ಜನ ಎದುರು ಅರ್ಜಿದಾರರಿದ್ದಾರೆ ಅಷ್ಟು ಅರ್ಜಿಗಳನ್ನು ಅರ್ಜಿದಾರರು ಸಲ್ಲಿಸಿದ್ದಾರೆಯೇ ಅಥವಾ ಇಲ್ಲ. ಎರಡನೆಯದಾಗಿ ಅರ್ಜಿಯಲ್ಲಿ ಮಾಡಲಾದಂತಹ ಆರೋಪಗಳ ಸಮರ್ಥನೆಯಲ್ಲಿ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆಯೇ ಇಲ್ಲವೇ ಎನ್ನುವುದನ್ನು ಕೂಡ ಪರಿಶೀಲಿಸಬೇಕಾಗುತ್ತದೆ. ದಾಖಲೆಗಳನ್ನು ಸಲ್ಲಿಸುವ ಕುರಿತಂತೆ ಸಿಪಿಸಿ 1908ರಲ್ಲಿ ಸ್ಪಷ್ಟವಾಗಿ ಅರ್ಜಿಯ ಜೊತೆಗೆ ಸಲ್ಲಿಸಬೇಕಾದಂತಹ ನಿಯಮ ಇರುತ್ತದೆ. ಇದೆಲ್ಲವನ್ನು ಪರಿಶೀಲಿಸಿದ ನಂತರ ಅರ್ಜಿದಾರರಿಗೆ ಮತ್ತು ಎದುರು ಅರ್ಜಿದಾರರಿಗೆ ವಿಲೇವಾರಿ ಮಾಡತಕ್ಕಂಥ ಪ್ರಿಸೈಡಿಂಗ್ ಅಧಿಕಾರಿ ನೋಟಿಸುಗಳನ್ನು ಜಾರಿ ಮಾಡಬೇಕಾಗುತ್ತದೆ. ಜಾರಿ ಮಾಡಬೇಕಾಗುತ್ತದೆ ಮತ್ತು ಈ ನೋಟಿಸನ್ನು ಸಿಪಿಸಿ 1908 ಆರ್ಡರ್ 5 ರೂಲ್ 1ರ ಮೇರೆಗೆ ಸ್ವೀಕೃತಿಗೊಂಡ 30 ದಿನಗಳೊಳಗಾಗಿ ರಕ್ಷಣಾ ಹೇಳಿಕೆ ಅಥವಾ ಆಕ್ಷೇಪಣಾ ಹೇಳಿಕೆಗಳನ್ನು ಎದುರು ಅರ್ಜಿದಾರರು ಸಲ್ಲಿಸಬೇಕೆಂಬ ನಿಯಮವಿರುತ್ತದೆ. ಒಂದು ವೇಳೆ ಎದುರು ಅರ್ಜಿದಾರರು ರಕ್ಷಣಾ ಹೇಳಿಕೆ ಅಥವಾ ಆಕ್ಷೇಪಣೆಯನ್ನು ಸಲ್ಲಿಸಲು ಕಾಲಾವಕಾಶ ಕೇಳಿದಾಗ ಕನಿಷ್ಠ 90 ದಿನಗಳವರೆಗೆ ಅವರಿಗೆ ಕಾಲಾವಕಾಶವನ್ನು ನೀಡುವ ಬಗ್ಗೆ ಕೂಡ ನಿಯಮದಲ್ಲಿ ಉಲ್ಲೇಖಿಸಲಾಗಿದೆ. ಅದು ಸಿಪಿಸಿ 1908 ಆರ್ಡರ್ 5 ರೂಲ್ 1ರ ಮೇರೆಗೆ. ಎದುರು ಅರ್ಜಿದಾರರು ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ ಪ್ರಿಸೈಡಿಂಗ್ ಅಧಿಕಾರಿ ಅರ್ಜಿಯಲ್ಲಿಯ ಅಂಶಗಳನ್ನು ಮತ್ತು ಎದುರು ಅರ್ಜಿದಾರರು ಮಾಡಿರುವ ಆಕ್ಷೇಪಣೆಗಳನ್ನು ಎರಡನ್ನೂ ಕೂಲಂಕಷವಾಗಿ ಪರಿಶೀಲಿಸಿ ಪ್ರಕರಣದ ಮುದ್ದೆಯನ್ನು ನಿರೂಪಿಸಬೇಕಾಗುತ್ತದೆ.
ಅದು CPC 1908 ಆರ್ಡರ್ 14 ರೂಲ್ 1 ಮೇರೆಗೆ. ಆನಂತರ ಅರ್ಜಿದಾರರ ಸಾಕ್ಷಿ ಹೇಳಿಕೆಗೆ ಪ್ರಮಾಣ ಪತ್ರದ ಮೂಲಕ ಪಡೆಯುವ ನಿಯಮ ಕೂಡ CPC 1908 ಆರ್ಡರ್ 18ರಲ್ಲಿ ಆರ್ಡರ್ 18 ಬ್ರಾಕೆಟ್ 4ರಲ್ಲಿ ವಿವರಿಸಲಾಗಿದೆ. ಅರ್ಜಿದಾರರ ಸಾಕ್ಷಿ ಹೇಳಿಕೆ ಎದುರು ಅರ್ಜಿದಾರರು ಪಾಟಿ ಸವಾಲು ಮಾಡಬೇಕಾಗುತ್ತದೆ. ಈ ಪಾಟಿ ಸವಾಲು ಕೂಡ ನ್ಯಾಯಾಲಯ ದಾಖಲಿಸಿಕೊಳ್ಳಬೇಕಾಗುತ್ತದೆ. ಅದು CPC 1908 ಆರ್ಡರ್ 18 ರೂಲ್ 4(2) ಮೇರೆಗೆ. ಎದುರು ಅರ್ಜಿದಾರರ ಸಾಕ್ಷಿ ಹೇಳಿಕೆ ಪ್ರಮಾಣ ಪತ್ರದ ಮೂಲಕ ಪಡೆಯಬೇಕಾಗುತ್ತದೆ. ಅದು ಕೂಡ CPC 1908 ಆರ್ಡರ್ 18 ರೂಲ್ 4 ಮೇರೆಗೆ. ಎದುರು ಅರ್ಜಿದಾರರ ಸಾಕ್ಷಿ ಹೇಳಿಕೆಗೆ ಅರ್ಜಿದಾರರಿಂದ ಪಾಟಿ ಸವಾಲು ನ್ಯಾಯಾಲಯ ದಾಖಲಿಸಿಕೊಳ್ಳಬೇಕಾಗುತ್ತದೆ. ಅದು CPC 1908 ಆರ್ಡರ್ 18 ರೂಲ್ 4(2) ಮೇರೆಗೆ. ಅರ್ಜಿದಾರರು ಮತ್ತು ಎದುರು ಅರ್ಜಿದಾರರು ಸಾಕ್ಷಿ ದಾಖಲಿಸಿರುವ ದಸ್ತಾವೇಜುಗಳನ್ನು ನ್ಯಾಯಾಲಯ ಸ್ವೀಕರಿಸಿ ಅವುಗಳನ್ನು ನಿಶಾನೆ ಎಂದು ಗುರುತಿಸಬೇಕಾಗುತ್ತದೆ. ಅದನ್ನು ಪ್ರಿಸೈಡಿಂಗ್ ಆಫೀಸರ್ ಮಾಡುವಂತಹ ಒಂದು ಶಾಸನಬದ್ಧ ಕೆಲಸವಾಗಿರುತ್ತದೆ. ಅದು CPC 1908 ರೂಲ್ 4 ಮತ್ತು 6 ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ರೂಲ್ 82 ಮೇರೆಗೆ. ಈ ರೀತಿ ವಿಚಾರಣೆ ಕೈಗೊಂಡ ನಂತರ ಅರ್ಜಿದಾರರು ಮತ್ತು ಎದುರು ಅರ್ಜಿದಾರರು ತಮ್ಮ ತಮ್ಮ ಲಿಖಿತ ವಾದವನ್ನು ಮತ್ತು ಮೌಖಿಕ ವಾದವನ್ನು ಮಂಡಿಸಲು ಕೂಡ CPCಯಲ್ಲಿ ಅವಕಾಶ ಇರುತ್ತದೆ. ಪ್ರಕರಣದ ವಿಚಾರಣೆ ಮುಕ್ತಾಯಗೊಳಿಸಿ ನಂತರ ಪ್ರಿಸೈಡಿಂಗ್ ಅಧಿಕಾರಿ ತೀರ್ಪನ್ನು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಬೇಕಾಗುತ್ತದೆ ಮತ್ತು ತೀರ್ಪು ನೀಡಲು ಪ್ರಿಸೈಡಿಂಗ್ ಅಧಿಕಾರಿಗಳಿಗೆ 30 ದಿನಗಳ ಕಾಲಾವಕಾಶ CPC ಮೇರೆಗೆ ಇರುತ್ತದೆ. ಗರಿಷ್ಠ ಸಮಯ 60 ದಿವಸ ಇರುತ್ತದೆ. ಅದು CPC ರೂಲ್ 20 ಆರ್ಡರ್ 1(1) ಮೇರೆಗೆ. ವಿವಾದಗಳನ್ನು ದಾಖಲಿಸಿದ 12 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕೆಂಬ ಕಾನೂನಾತ್ಮಕ ನಿಯಮ ಕೂಡ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 71ರಲ್ಲಿ ತಿಳಿಸಲಾಗಿದೆ. ಯಾವುದೇ ಕಾರಣಕ್ಕಾಗಿ 1 ವರ್ಷದ ಅವಧಿಯಲ್ಲಿ ಪ್ರಕರಣವನ್ನು ವಿಲೇವಾರಿಗೊಳಿಸಲು ಪ್ರಿಸೈಡಿಂಗ್ ಅಧಿಕಾರಿಗೆ ಸಾಧ್ಯವಿಲ್ಲದಂತಹ ಪಕ್ಷಗಳಲ್ಲಿ ನಿಬಂಧಕರ ಅನುಮತಿ ಪಡೆದು ಅದನ್ನು 18 ತಿಂಗಳ ಅವಧಿಯಲ್ಲಿ ವಿಲೇವಾರಿಗೊಳಿಸುವ ಬಗ್ಗೆ ಅವರಿಂದ ವಿಸ್ತರಣೆ ಅನುಮತಿಯನ್ನು ಪಡೆದು 18 ತಿಂಗಳಲ್ಲಿ ಪ್ರಕರಣವನ್ನು ವಿಲೇವಾರಿಗೊಳಿಸಬೇಕಾಗುತ್ತದೆ. ಇತ್ತೀಚೆಗೆ ಸಿವಿಲ್ ಕೋರ್ಟಿನಲ್ಲಿ ಕೂಡ ಸಿವಿಲ್ ಪ್ರಕರಣಗಳಲ್ಲಿ ಪ್ರಕರಣವನ್ನು 2 ವರ್ಷಗಳ ಅವಧಿಯಲ್ಲಿ ವಿಲೇವಾರಿಗೊಳಿಸಬೇಕೆಂಬ ಅವಕಾಶವನ್ನು ಕರ್ನಾಟಕ ಸರ್ಕಾರ CPC 1908ಕ್ಕೆ ತಿದ್ದುಪಡಿ ತಂದು ಒಂದು ಸಮಯವನ್ನು ನಿಗದಿಪಡಿಸಿದೆ. ಒಟ್ಟಾರೆ ನಾವು CPCಯನ್ನು
ಅಥವಾ ನಮ್ಮ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯನ್ನು ಗಮನಿಸಿದಾಗ ಒಟ್ಟಾರೆ 18 ತಿಂಗಳಲ್ಲಿ ಪ್ರಕರಣವನ್ನು, ಗರಿಷ್ಠ ಮಟ್ಟ 18 ತಿಂಗಳಲ್ಲಿ ಒಂದು ಪ್ರಕರಣವನ್ನು ವಿಲೇವಾರಿಗೊಳಿಸಬೇಕೆಂಬ ಶಾಸನಬದ್ಧ ಒಂದು ಅವಧಿಯನ್ನು ನಿಗದಿಪಡಿಸಲಾಗಿದೆ. ಈವನ್ ಸಿಪಿಸಿಯಲ್ಲಿ ಕೂಡ 24 ತಿಂಗಳ ಅವಧಿಯಲ್ಲಿ ಪ್ರಕರಣವನ್ನು ವಿಲೇವಾರಿಗೊಳಿಸಬೇಕೆಂಬ ಸಮಯದ ಗರಿಷ್ಠ ಮಟ್ಟವನ್ನು ನಿಗದಿಪಡಿಸಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸಿಪಿಸಿ ಕೂಡ ಒಂದು ತಿದ್ದುಪಡಿಯನ್ನು ತಂದಿದೆ. ಅದು ಇನ್ನೂ ಕಾನೂನು ನೋಟಿಫಿಕೇಶನ್ ಆಗಿ ಗೆಜೆಟ್ನಲ್ಲಿ ಪ್ರಕಟವಾಗಬೇಕಾಗಿದೆ. ಈ ಒಂದು ಮಾಹಿತಿ ಎಲ್ಲ ಸಹಕಾರಿಗಳಿಗೆ ಅನುಕೂಲವಾಗುವುದೆಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಹಕಾರಂ ಗೆಲ್ಗೆ.